ಏನಂತಿತ್ತು? ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪರಿಮಾಧ್ಯಾದಿ ವರದೇಶ ವರಪ್ರದಂ. ಆನಂದ ತೀರ್ಥಪುರಿ ಸನ್ಮುಖ ಪಂಕಜೋತ್ಥಂ. ವಿಶ್ವಸ್ಥಿತಿ ಪ್ರಳಯ ಮುಗಿಸ್ತಾ ಇದ್ದಾರೆ. ಎಷ್ಟಿದೆ ನೋಡಿ ಶ್ಲೋಕಗಳು? 1 2 3 4 5 6 7 8 9 ಹೌದಲ್ಲ? 9 ಶ್ಲೋಕ ಇದೆ. ಒಂಬತ್ತು ಶ್ಲೋಕ. ಅಷ್ಟಕ ಬ್ರಹ್ಮಣಿ ಸೂಕ್ತ ಅರ್ಥ ಆದ್ರಿಂದ 8ಕ್ಕೆ 8 ಮಾಡಿಬಿಟ್ಟು ಉಪಸಂಹಾರ ಅದನ್ನು ಮಾಡಿ. ಏನಿದು? ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನ ಪ್ರಿಯ ಉತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೇತದಪಿ ಯಾತಿ ದಯೋರಭೀಷ್ಟಂ. ಅಂದ್ರೆ ಎಷ್ಟು ಗಮನ ಕೊಡಬೇಕು ಅಂತ ಒತ್ಕೊಳ್ಳಕ್ಕೆ ಹೇಳ್ತಾರೆ ಮಾತು ತಿಳಿತಾ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಸವ. ಆನಂದ ತೀರ್ಥ ಎಂಬ ಮುನಿಗಳ ಸನ್ಮುಖ, ಅವರ ಉತ್ತಮವಾದ ಮುಖದಿಂದ, ಯಾಕೆ ಸುಮುಖ ಅಂತ ಕರೆದಿದ್ದಾರಲ್ಲ, ಸನ್ಮುಖ. ಸನ್ಮುಖ ಅಂದ್ರೆ ಮುಖ ಕಾರ್ಯ ಮಾಡಲಿಕ್ಕೆ ಬಂದವರು. ಸನ್ಮುಖ ಪಂಕಜೋತ್, ಅವ್ರ ಬಾಯಿಂದ ಕೇಳಬೇಕು ಅಂತ ಹೇಳೋದಿಲ್ಲ, ಅದಕ್ಕೆ ಅದು ಹೇಳ್ತಾ ಇದ್ದೆ. ಮುಖ ಪಂಕಜದಿಂದ ಉತ್ತಮ ಬರೆದಿದ್ದಲ್ಲ, ಉತ್ತಮ. ಏನ್ ಬಂತದ್ದು? ಸ್ಪಾಂಟೇನಿಯಸ್ ಬಂದಿರು, ಸ್ಪಾಂಟೇನಿಯಸ್ ಓವರ್ಫ್ಲೈ ಬಂದಿರು. ಎಲ್ಲಾ ದಾಸರ ಕಥೆಗಳು ಹೆಚ್ಚಾಗೆಲ್ಲ ಅವರು ಕುತ್ಕೊಂಡು ಬರೆದಾಗೆಲ್ಲ ಮಾಡಿದವರು, ಸಹಜವಾಗಿ ಬರ್ತಾ ಇದೆ. ಆಚಾರ್ಯ ಯಾವ ಗ್ರಂಥ ಕೈಯಿಂದ ಬರೋದಿಲ್ಲ, ಹಾಗೆ ಹೇಳೋದು ಬರ್ಕೊಡೋದು ಅಷ್ಟೇ ಹುಡುಗ. ಯಾವ್ದ? ಹೌದೌದು. ಇದರಲ್ಲೊಂದು ಇದು ಅನುವ್ಯಾಖ್ಯಾನದ ವಿಶೇಷಾಂಶ ಇದೆ. 4 ಜನ ಶಿಷ್ಯನ ಕೂಡಿಸ್ಕೊಂಡು, ಗೊತ್ತಾಯ್ತಾ? 4 ಚಾನಲ್ ಮಾಡಿದ್ರೆ ಫಸ್ಟ್ ಚಾನಲ್ ಕಾನ್ಸೆಪ್ಟ್ ಅದು. ಚಾನಲ್ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಇದೆ ಅಷ್ಟೇ. ಮೊದಲೇ ಅಂದ್ರೆ ಸೈಮೆಂಟೇ ಬರೀ ಮುಗಿಸ್ಬಿಡ್ತಾರೆ. ಪುಸ್ತಕ ನೋಡ್ಕೊಂಡು ಹೇಳೋದಕ್ಕಾಗಲ್ಲ, 4 ಜನ ಹೇಳ್ಬೇಕಾದ್ರೆ ಇದ್ರ ತಲೆ ಹೇಳ್ತಾ ಅಂತ ಹೊತ್ತಿನಲ್ಲಿ ಇವ್ರಿಗೆ ಏನ್ ಹೇಳ್ತಾರೆ ಕಂಟಿನ್ಯೂ ಆಗ್ಬೇಕು, ಮತ್ತೆ ಅವ್ರು ಹೇಳಿದ ಅವ್ರಿಗೆ ಕಂಟಿನ್ಯೂ ಆಗಬೇಕು. ಈ ಕಂಟಿನ್ಯೂ ಆಗ್ತಾ 4919 ಶ್ಲೋಕ ಇರೋದು. 1919 ಆ ಶ್ಲೋಕ 2000 ಶ್ಲೋಕನ ನಾನ್ ಸ್ಟಾಪ್ ಆಗಿ ಪಾರಾಯಣ ಮಾಡಕ್ಕೆ ಹೋಗೋದು ಏನೋ ಮಾಡ್ತಿರ್ತಾರೆ. ಏನಿಲ್ಲ, ನಾನ್ ಸ್ಟಾಪ್ ಆಗಿ ಹೇಳಿ ಏಕಕಾಲಕ್ಕೆ ಬರಮಿಶ್ರು. ಚತುರ ಶಿಷ್ಯಾನ್ ಲೀಲಯ ಅಲೇಖ ಎತ್ತ. ಈ ಗ್ರಂಥ ಈ ರೀತಿ ವಿಶ್ವ ಇತಿಹಾಸದೊಳಗೇನೆ ಈ ರೀತಿ ಗ್ರಂಥ ಬರೆದ ಇನ್ನೊಂದು ದಾಖಲೆ ಸಿಗೋದಿಲ್ಲ. ಎಲ್ಲ ಮಕ್ಕಳಿಗೆ ಹೇಳಿದ್ರು ಖುಷಿ ಆಗ್ತದೆ. ಅರ್ಥ ಆಗುತ್ತೆ ಹೇಳ್ಬಿಡ್ತಾರೆ, ಏನೋ ಅರ್ಥ ಆಗ್ಬಾರ್ದು ಅವ್ರಿಗೆ, ಅದು ತಪ್ಪು. ಅವ್ರು ಏನ್ ತಿಳಿಯುತ್ತೋ ಅದನ್ನ ಹೇಳ್ಬೇಕು. ಆಚಾರ್ಯ ಬಂಡೆ ಇತ್ತು, ಚಿಕ್ಕ ಮಕ್ಕಳಿಗೆ ಹೇಳಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯಾವ ಆಟ ಆಡಬೇಕು ಆಚಾರ್ಯ ಎಸ್ಕೊಂಡು ಬಾಳು ಮಾಡ್ತಾರೆ. ಇವ್ರು ಅದನ್ನ ಹೇಳೋದೇ ಅಲ್ಲ. ತಮ್ಮಲ್ಲಿ ಇದಿಲ್ಲ, ಪದ್ಧತಿ ಸರಿ ಇಲ್ಲ. ಯಾರು ಯಾವಾಗ ಏನ್ ಹೇಳಬೇಕು ಆಗ ಬೆಳೀತದೆ. ಸರ್ ಬೆಳಿಬೇಕಾದ್ರೆ ಒಂದೇ ಕ್ಲಾಸ್ ಹುಡುಗರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಪುನಃ ತಲೆ ಕೆಟ್ಟೋಗುತ್ತೆ. ಮೊದಲು ಅಷ್ಟೇ, ಇದಿಲ್ಲ ಮುಂದಿಲ್ಲ, ಅಷ್ಟೇ. ಅದು ಆಮೇಲೆ ನಿಧಾನ ಕೊಡ್ಲಕ್ಕೆ ಏಕ್ತಮ್ ಹೇಳಿದ್ರು ಬರೋದಿಲ್ಲ ಅಂತ ಯಾಕೆ ಬರ್ತಾರೆ ಪಾಪ ಅವರು? ಅಂದ್ರೆ ಸ್ಟಡಿ ಒಂದು ಪ್ಯಾಟರ್ನ್ ಬೇಕು. ಸಿಲೆಬಸ್ ಯಾವ ರೀತಿ ಫ್ರೇಮ್ ಮಾಡೋದು ಅದೊಂದು ಆರ್ಟ್. ಅದು ಸಿಲೆಬಸ್ ಫ್ರೇಮ್ ಮಾಡೋದು ಒಂದು ಆರ್ಟ್. ಅದು ಏನ ಅದೇ ಹೇಳಿದೆ ಅದು. ಅವ್ರು ಅದಕ್ಕೆ ರೋಗ ತೀರ್ಥ ಬರೀತಾ ಅವಶ್ಯಕತೆ. ಅವ್ರಿಗೆ ಏನ್ ಗೊತ್ತಾ, 4 ಮುಖದಲ್ಲಿ ಹೇಳ್ತಾ ಇದ್ದಾರೆ. ಅದು ಹೇಳ್ಬೇಕಾದ್ರೂ ಕೂಡ ಇವ್ರವ್ರು ಡಿಸ್ಟರ್ಬ್ ಆಗಬಾರ್ದು, ಗೊತ್ತಾಯ್ತಾ? ಅವ್ರಿಗೆ ಅದು ಮಾತ್ರ ಕೇಳಿಸ್ಬೇಕು, ಇವ್ರು ಮಾತ್ರ ಕೇಳಿಸ್ಬೇಕು. ಅವ್ರು ಬರೆಯೋ ಟೈಮ್ ಇದೆಯಲ್ಲ ಅಷ್ಟೇ 3 ಜನಕ್ಕೆ ಆಗ್ಬಿಟ್ಟು. ಇದು ಹೊಸ ವಿಷಯ. ಅದೇ ಕಾನ್ಸೆಪ್ಟೇ ಭಾರಿ ಹೊಸ. 4 ಶ್ಲೋಕ ಹೀಗೆ ಬರೀತಾರೆ ಅಂದ್ರೆ ಏನೋ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು. ಅದು ಮೋಸ್ಟ್ ಡಿಫಿಕಲ್ಟ್ ಬೇರೆ. ಅದು ಕಥೆ ಹೇಳೋದಲ್ಲ, ಇದು ಶಾಸ್ತ್ರ ವಿಚಾರ ಹೇಳಬೇಕು. ಆ ಹೊತ್ತಲ್ಲಿ ಏನ್ ನಿಶ್ಚಿಂತೆ, ಎದ್ದು ಕೂತರು ಮುರಿಸಿ ಎದ್ದು ಅಷ್ಟೇ. ಆ ರೀತಿ ಪಾಠ ಹೇಳಕ್ಕೆ ಕೂತು ಹೇಳಕ್ಕಾಗದೆ ಎಷ್ಟು ದಿವಸ ಬೇಕಾಗತ್ತೆ. ಅವ್ರ ಪರ್ಫೆಕ್ಷನ್ ನೋಡು, ಪೂರ್ಣ ಪ್ರಜ್ಞ ದೊಡ್ಡ ದೃಷ್ಟಾಂತ. ಆನಂದ ತೀರ್ಥಪುರಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನ ಪ್ರಿಯ ಮುಕ್ತವಾರ್ಥ. ರಮಾ ಹರಿಮನ ಪ್ರಿಯಂ. ರಮಾ ಪ್ರಿಯತಕ್ಕೆ ಶ್ರೀಸ್ತುತಿ, ಶ್ರೀರತ್ ಕರಾಕ್ಷ ಬಲವತ್ತೆ ವಿಷ್ಣು ಸ್ತುತಿ. ಅದು ಇಬ್ಬರ ಸ್ತೋತ್ರ ಆಗಿರೋದ್ರಿಂದ ರಮಾ ಹರಿಮನ ಪ್ರಿಯಂ. ಇದೆಲ್ಲ ವರಮಹಾಲಕ್ಷ್ಮಿ ಪೂಜೆ ಕಾಲಕ್ಕೆ ಹೇಳಬೇಕು, ಗೌರಿ ಪೂಜೆ ಹೇಳಬೇಕು, ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಅಂದ್ರೆ ಅವೆಲ್ಲ ಅಪ್ಲೈ ಮಾಡ್ಕೋಬೇಕು. ಹೇಳಿ ಏನು ಉಪಯೋಗ ಮಾಡಿದ್ದಾರೆ. ಆಗ ಅವ್ರಿಗೆ ಎಷ್ಟು, ನೀವು ಬೇರೆ 100 ಶ್ಲೋಕ ಹೇಳೋದಕ್ಕಿಂತ ಒಂದು 8 ಶ್ಲೋಕ ಹೇಳಿದ್ರೆ ಸಾಕು, ಅಷ್ಟು ಖುಷಿ ಆಗತ್ತೆ. ಅಷ್ಟು ಇಬ್ಬರು ಅನುಗ್ರಹ ಮಾಡ್ತಾರೆ. ನಮ್ಮ ಪದ್ಧತಿ ಬರಲಿಲ್ಲ ಅದು. ದೊಡ್ಡ ಬಂದಿದ್ದ ಇತ್ತೀಚೆಗೆ ಹೋಗಿರ್ಬೇಕಷ್ಟೇ, ಹಿಂದೆ ಬಂದಿರ್ಬೇಕಾದ್ರು. ಇತ್ತೀಚೆಗೆ ಅದೇ ಮಿಸ್ ಆಗಿಬಿಟ್ಟಿದೆ ಯಾವಾಗ. ಸಾಕು. ಯಾಕಂದ್ರೆ ದೊಡ್ಡವರೆಲ್ಲ ಭಾರಿ ದೊಡ್ಡವರು ಇದ್ದಾಗ ಅವ್ರು ಬಿಡಕ್ಕೆ ಸಾಧ್ಯತೆ ಇಲ್ಲ, ಮಾಡಿರ್ತಾರೆ. ಯಾವ್ದೋ ಕಾಲಕ್ಕೆ ಡೀಲಿಂಗ್ ಆಗುತ್ತೆ. ಯಾವುದೇ ಮೊದಲು ಆಚಾರ ಶ್ಲೋಕ ಇದೆ ಹುಡುಕ್ಬೇಕಲ್ಲ ಫಸ್ಟ್. ಯಾವ್ದಾದ್ರು ಇದ್ದೇ ಇರುತ್ತೆ ಅದನ್ನ ಫಸ್ಟ್ ಸೇರಿಸ್ಕೋಬೇಕು, ಉಳಿದಲ್ಲ ಆಮೇಲೆ ಪುರೋಹಿತರೆಲ್ಲ ಅದನ್ನ ಅಡ್ಜಸ್ಟ್ ಮಾಡಿಕೊಡ್ಬೇಕು.
ಸಾಕ್ಷಾತ್ ಪದ ಯಾಕಾಗುತ್ತೆ, ಇವರಿಗೆ ನೇರ ಬಂದಿದ್ರಿಂದ ನೇರ ಅವರಿಬ್ಬರಿಗೆ ಅಷ್ಟು ಖುಷಿ ಆಗುತ್ತೆ ಆ ರೀತಿ ಬರೆದಿದ್ದೇವೆ. ಏನಿದೆ ಇರೋದು 8 ಬರೆದಿದೆ, ಉತ್ತಮ. ಯೋಚನೆ ಮಾಡ್ತಾ ಹೋಗಿ ಎಷ್ಟು ಅರ್ಥ ಇದೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಅಲ್ಲಿ ಹೇಳಿದ್ದಾರೆ. ಗ್ರಂಥೋ ವಿಭವರ್ತಃ ಭಾಷ್ಯಂಜಾತ್ಯರ್ಥ ವಿಸ್ತಾರಂ ಬಹುಜ್ಞ ಏವ ಜಾನಂತಿ ವಿಶೇಷೇಣ ಅರ್ಥವೇದ ಯಾಕಂದ್ರೆ ಹೇಳಿದ್ದಾರೆ ಅದನ್ನ. ಇಲ್ಲಿ ಉತ್ತಮ ಅರ್ಥ ದ್ವಾದಶೋತ್ತರಕ್ಕೆ ಉತ್ತಮ ಅರ್ಥ, ಅದು ಕನಿಯಕ ಅರ್ಥ. ಉತ್ತಮ ಅಂದ್ರೆ ಉತ್ತಮ ಪರಮಾತ್ಮ ಸರ್ವೋತ್ತಮ, ಆತನೇ ವಿಷಯ ಇದೆ. ಉತ್ತಮ ಅರ್ಥ ಯಸ್ಮಿನ್ ತತ್ ಉತ್ತಮ ಅರ್ಥ, ಅದೊಂದು ಅರ್ಥ. ಉತ್ತಮವಾದ ಅರ್ಥ ಇದೆ, ಏನು ಸಾಧನೆಗೆ ಬೇಕಾದ ಉತ್ತಮವಾದ ವಿಷಯ ಇದೆ. ಪದಾರ್ಥ ಬೇಕು, ದುಡ್ಡಿದೆ, ದುಡ್ಡಿದ್ರೆ ಪದಾರ್ಥ ಬಂದಾಗ ಲೆಕ್ಕ. ಉತ್ತಮ ಅರ್ಥ ಇದೆ, ಉತ್ತಮ ಪುರುಷಾರ್ಥಕರ, ಉತ್ತಮ ಪುರುಷಾರ್ಥ ಬರ್ತದೆ. ಮೋಕ್ಷ ಮೋಕ್ಷ ಉತ್ತಮ 4ರಲ್ಲಿ ಯಾವ್ದು ಉತ್ತಮ? ಮೋಕ್ಷ. ಸೊ ಮೋಕ್ಷ ಪುರುಷಾರ್ಥಕ್ಕೆ ಸಾಧನವಾಗುತ್ತೆ. ಇಷ್ಟೆಲ್ಲ ಅವರೇ ಬರೆದ ಮೇಲೆ ಕೊಡ್ಸೋದೇ ಅವರು. ಪೇಪರ್ ಸೆಟ್ಟರ್ ಪಾಠ ಮಾಡಿಬಿಟ್ರೆ ಅನ್ನೋಗಿ ವಿಷಯ ಬಂದ್ಬಿಡುತ್ತೆ. ಪೇಪರ್ ಸೆಟ್ಟರ್ ಪಾಠ ಕ್ಲಾಸ್ ಟೀಚರ್ ಆಗಿಬಿಟ್ಟಿದ್ರೆ ಅವ್ರು ಹೇಳ್ದಾಗ ಗೊತ್ತಿದ್ದು ಹೇಳ್ಬೇಕು ಉದ್ದೇಶ ಇದ್ರೂ ಬಂದ್ಬಿಡುತ್ತೆ. ಇವ್ರದ್ದು ಉದ್ದೇಶನೇ ಇದೆ, ಆದ್ರಿಂದ ಸಮಸ್ಯೆನೇ ಇದೆ. ಉತ್ತಮ ಅರ್ಥ ಭಕ್ತ್ಯಾ ಪಠತಿ ಅಜಿತ ಆತ್ಮನಿ ಸನ್ನಿಧಾಯ. ಒಂದು ಕಂಡೀಷನ್ ಭಕ್ತಿಯಿಂದ ಹೇಳ್ಬೇಕು. ಇಲ್ಲಿ ಬರಿಬೇಕಾಗಿ ಇಲ್ಲಿ ಸೇರಿಸ್ಬೇಕದನ್ನ. ಆನಂದಿತ ಸಂಕನೋತ್ತಮ್ ಭಕ್ತ್ಯಾ ಬರೆದಿದೆ, ಭಕ್ತಾ ಕೃತಮ್. ನೀವು ಭಕ್ತಿಯಿಂದನೇ ಹೇಳ್ಬೇಕು. ಇನ್ನು ಪರಮಾದರತ ಅಂತ ಹೇಳಿದ್ದಾರೆ, ಎರಡಕ್ಕೂ ಅನ್ವಯ. ಪಠತಿ ಪಠನೆ ಮಾಡಬೇಕು ಇದನ್ನ. ಅಜಿತಂ ಆತ್ಮನಿ ಸನ್ನಿಧಾಯ. ಅಜಿತಂ ಪ್ರತಿ ಶ್ಲೋಕದ ಕೊನೆಗೆ ಏನಿದೆ? ಅಜಿತಂ ನಮ ಅಜಿತಂ ನಮ ಅಂದ್ರೆ ರಮಾ ಬ್ರಹ್ಮಾದಿ ವಂದ್ಯಂ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಸನ್ನಿಧಾಯ. ಸನ್ನಿಧಾಯ ಸದಿತಿ ಪ್ರಾಣ, ಪ್ರಾಣದೇವರ ರೂಪವನ್ನು ಚಿಂತನೆ ಮಾಡಬೇಕು. ಭಾರತೀಯರನ್ನು ಚಿಂತನೆ ಮಾಡಿ ಹೇಳಿದರೆ ಗೊತ್ತಾಯ್ತು. ಸ್ತೋತ್ರ ಯಹ ಇದು ಪಠನೆ ಮಾಡ್ತಾರೋ ಅವರು ತಯೋಹೋ ಇವರಿಬ್ಬರ ಅನುಗ್ರಹದಿಂದ, ಲಕ್ಷ್ಮಿ ಅನುಗ್ರಹದಿಂದ ಅಭಿಷ್ಟಂ ಅಭಿಯಾನ ಅಭಿಷ್ಟ ಸಿದ್ಧಿ ಮಾಡ್ಕೊಂಡು ಬಿಡ್ತಾರೆ. ಇದು ವಂಡರ್ಫುಲ್ ಶೋ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಅನುಷ್ಠಾನಕ್ಕೆ ಬರಬೇಕಷ್ಟೆ. ಇದು ದ್ವಾದಶ ಸ್ತೋತ್ರ ಸಪ್ತಮೋಧ್ಯಾಯ ಇವತ್ತು ಮುಗೀತು. ನಾಳೆಯಿಂದ ಅಷ್ಟಮೋಧ್ಯಾಯ. ಶ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ದಂಡಮಂಡಲ.